ಸೂಪರ್ ಮಸ್ತ್. ಆದ್ರೆ ತುಲಾಭಾರ ಮಾಡ್ತಾರೆ. ಅದಂತೂ ಸೂಪರ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಮೂವಿ, ಚೆನ್ನಾಗಿದೆ. 10 ಸ್ಟೋರಿ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಸೂಪರ್ ಮೂವಿ, ಸೂಪರ್. ಪ್ರತಿಯೊಂದು ಸೀನು ಎಲ್ಲ ಸೂಪರ್ ಆಗಿದೆ. ಶಿವಣ್ಣ ಲಾಂಗ್ ಮಸ್ತ್. ಶಿವಣ್ಣನ ಸಿನಿಮಾ ನೋಡಿ, ಇನ್ನ ನಮ್ ಗೂಪ್ ಬಂಸ್ ಇಲ್ದೇ ಇಲ್ಲ, ಬೇಕಾದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಎಲ್ಲ ರೋಮಗಳು ಪ್ರತಿಯೊಂದು ಕಡೆನೂ ಜನಗಳಿಗೆ ಮೈಯಿಂದ ಹಂಗೆ ಉಕ್ಕಿ ಹರಿಯುತ್ತೆ. ಶಿವಣ್ಣಂದು ಫಸ್ಟ್ ಆಫ್ ಆಲ್ ನಮ್ಮ ರಾಮನ ತರ ನೋಡ್ಬಿಟ್ಟು ಏನು ಶಿವಣ್ಣ ರಾಮ ಆಗ್ಬಿಟ್ಟವ್ರಲ್ಲ, ನಮ್ಗೆ ಯಾವಾಗ ಬೇರೆ ತಿರಣಗಳು ಎಂಟ್ರಿ ಆಗುತ್ತೆ ಅಂತ ಕಾಯ್ತಾ ಇದಾರೆ. ಇಂಟ್ರೋಲ್ಗೆ ಮುಂಚೆ ಕೊಟ್ಟರು ನೋಡಿ ಗೆಟಪ್, ಇಂಟ್ರೋಲ್ಗೆ ಮುಂಚೆ ಕೊಟ್ಟು ಗೆಟಪ್ ಎಂಡಿಂಗ್ವರೆಗೂ ಪ್ರತಿಯೊಂದು ಸೀನು ಪ್ರತಿಯೊಬ್ಬರು ಅಭಿಮಾನಿಗಳಿಗೆ ನೀವು ಕೊಡುವಂಥ 100-150 ರೂಪಾಯಿ ದೇವರಾಣಗಳು ಮೋಸ ಆಗಲ್ಲ. ಈಗ ಬರುವಂಥ ತೆಲುಗು ಪಿಕ್ಚರ್ಗಳಿಗೆಲ್ಲ ಬೀಟ್ ಮಾಡೋಂಥ ಸಿನಿಮಾ ಇದು. ಈ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ. ಪ್ರತಿಯೊಂದು ಸೀನಲ್ಲಿನೂ ಶಿವಣ್ಣ ಬೆಂಕಿ ಆಕ್ಟಿಂಗ್ ಮಾಡಿದ್ದಾರೆ. 1986 ಇದ್ದಂಥ ಎನರ್ಜಿ ಇಲ್ಲಿವರೆಗೂ ನಮ್ಮ ಶಿವಣ್ಣನಿಗಿದೆ 2024ವರೆಗೂ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಶಿವಣ್ಣ ಒಬ್ಬರ ಸಿಂಗಲ್ ಸಿಂಹ, ಕರ್ನಾಟಕದ ಸಿಂಗಲ್ ಸಿಂಹ, ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅಂತ ಸಿನಿಮಾ ಬೇರೆ ತಿರಂಗಲ್ ಮೂವಿ ನೋಡಿ ಪ್ರತಿಯೊಬ್ಬರಿಗೂ ಅಬ್ದುಟ ಅಂತ ಹೇಳೋಕ್ಕೆ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾರೇ ಆಗಲಿ ಕರ್ನಾಟಕದಲ್ಲಿರೋಂಥ ಕನ್ನಡ ದ್ರೋಹಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬುಕ್ ಮೈ ಶೋಲ್ಲಿ ಹೋಗಿ ತಮಿಳು ತೆಲುಗು ಎಲ್ಲ ಬುಕ್ ಮಾಡಿ ಹೌಸ್ಫುಲ್ ಮಾಡ್ತೀರಾ. ಇಂಥ ಒಳ್ಳೆ ಕನ್ನಡ ಸಿನಿಮಾನ ಹೌಸ್ಫುಲ್ ಮಾಡ್ರಿ, ಗೆಲ್ಸಿ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ನಾನು ಫೇಸ್ಬುಕ್ಕಲ್ಲಿ ಬಂದು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಭೈರತಿ ರಣಗಾಲ್ 100 ಡೇಸ್ ಪಕ್ಕ ಸೂಪರ್ ಮೂವಿ. ಎಲ್ಲ ಫಿಲಮ್ ರೀಚ್ ಮಾಡ್ಬೇಕು ಅಣ್ಣ. ಅಣ್ಣ ಇನ್ನೊಂದೇನಪ್ಪ ಅಂತಂದ್ರೆ ಈ ಮೂವಿಗೆ ಅಣ್ಣ ಲಾಯರ್ ಗಿಫ್ಟ್ ಇದ್ದಾಕೊರಲ್ಲ, ಅದೇ ಫಸ್ಟ್ ಆಫ್ ಆಲ್ ಎಲ್ಲ ಫ್ಯಾಮಿಲಿಗಳು ಕುತ್ಕೊಂತ ನೋಡುವಂಥ ಫಿಲಮ್ ಅಣ್ಣ. ಭೈರತಿ ರಣಗಳು 3 ಬರ್ತದೆ, ಅದು ಇನ್ನೂ ಶ್ರೀರಾಮ ಇನ್ನೂ ಭಯಂಕರ. ಅದು ಆ ಫಿಲಮು ಕನ್ನಡ ಇಂಡಸ್ಟ್ರಿಗಳೇ ಮೈಲಿಗಲ್ಲು ಫಿಲಮ್ ಅದು. ಫ್ಯಾನ್ಸ್ ಜೊತೆ ನೋಡೋಕ್ಕೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ ನೈಸ್. ಹೇಗಿದೆ ಸಿನಿಮಾ ನೀವು ನೋಡೋದು? ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫುಲ್ ಮೂವಿ ಎಂಜಾಯ್ ಮಾಡ್ಬೋದು. ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಿತ್ತು. ಸಾರಿ, ಇಂಟರ್ವಲ್ ಟೈಮಲ್ಲಿ ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸಾರಿ, ಇಂಟರ್ವಲ್ ಟೈಮಲ್ಲಿ ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಅಷ್ಟು ಎಮೋಷನಲ್ ಆಗಿದೆ. ಇಲ್ಲ ಆದರೆ ಎಲ್ಲರೂ ಪಪ್ಪನ ಮೇಲಿರೋ ಪ್ರೀತಿ ಚೆನ್ನಾಗಿದೆ. ಆಡಿಯನ್ಸ್ಗೆ ಏನು ಹೇಳ್ತಿಲ್ಲ? ಏನೂ ಇಲ್ಲ, ಮೂವಿ ಬಂದ್ಬಿಟ್ಟು ಥಿಯೇಟರಲ್ಲಿ ನೋಡಿ ಎಂಜಾಯ್ ಮಾಡಿ ಫ್ಯಾನ್ಸ್ ಜೊತೆ. ಒನ್ಲೈನ್ ಡೈಲಾಗ್ಸ್ಗೆ ಅಲ್ಟಿ ಬಂದು ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು. ಐ ಲವ್ ಯು ಶಿವಣ್ಣ. ಇದು ಸಿನಿಮಾ ಹೇಗಿದೆ ಅಂತ ಅಲ್ಲ, ಶಿವಣ್ಣ ಅಂದ್ರೆ ಸೆಲೆಬ್ರೇಷನ್ ಅಂದ್ರೆ ಶಿವಣ್ಣ. ಭೈರತಿ ರಣಗಾಲ್ ಅಷ್ಟೇನಾ?